ಜೈ ಶ್ರೀರಾಮ್. ಅಮ್ಮಾಜಿ ಮಂದಿರದಿಂದ ನಾವು ಸರಯೂ ಆರತಿ ನೋಡೋದಕ್ಕೆ ರಾಮ್ಕಿ ಪೈಡಿಗೆ ಹೋದ್ವಿ. ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ನೂರಾರು ದೀಪಗಳನ್ನು ಬೆಳಗಿಸಿ ವೈದಿಕ ಮಂತ್ರಘೋಷಣೆಗಳು ಮತ್ತು ಶಂಖನಾದಗಳೊಂದಿಗೆ ನದಿಗೆ ಆರತಿಯನ್ನು ಮಾಡಲಾಗುತ್ತದೆ. ಆರತಿಯನ್ನು ನೋಡುವುದು ನಮಗೆ ಒಂದು ಅಪಾರವಾದ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಸುತ್ತಲೂ ನೆರೆದಿರುತ್ತಾರೆ. ರಾಮಾಯಣದಲ್ಲಿ ಸರಯೂ ನದಿಯು ರಾಮನ ಬಾಲ್ಯದಿಂದ ಹಿಡಿದು ಪಟ್ಟಾಭಿಷೇಕ ಮತ್ತು ಕೊನೆಗೆ ಶ್ರೀರಾಮ ಈ ಐತಿಹ್ಯ ಲೋಕದಿಂದ ಅಂತಿಮ ಪ್ರಯಾಣದವರೆಗೂ ಸಂಬಂಧ ಹೊಂದಿದೆ. ಆದ್ದರಿಂದ ಸರಯೂ ನದಿ ಅತ್ಯಂತ ಪವಿತ್ರವಾದ ನದಿ. ಸರಯೂ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿ ಇದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಯಾತ್ರಿಕರು ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಾರೆ, ಧ್ಯಾನ ಮಾಡುತ್ತಾರೆ, ಹರಿಯುವ ನೀರಿಗೆ ಹೂವುಗಳನ್ನು, ಬೆಳಗುವ ದೀಪಗಳನ್ನು ಅರ್ಪಿಸುತ್ತಾರೆ. ಅಯೋಧ್ಯೆಗೆ ಭೇಟಿ ನೀಡಿದ್ರೆ ಸರಯೂ ಆರತಿ ಮಾತ್ರ ಮಿಸ್ ಮಾಡಬೇಡಿ. ಜೈ ಶ್ರೀರಾಮ್.